ಬಗ್ಗೆ ಮಾತನಾಡೋದಕ್ಕೆ ಗಾಯಕಿಯಾಗಿರುವಂತಹ ಎಂ.ಡಿ. ಪಲ್ಲವಿ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪಲ್ಲವಿ ಮೇಡಮ್ ನಮಸ್ಕಾರ. ನಮಸ್ಕಾರ. ನಮ್ಮ ಇಡೀ ಭಾರತದ ಸಂಗೀತ ಲೋಕಕ್ಕೆ ತುಂಬಲಾರದಂತಹ ನಷ್ಟ. ಒಂದು ಕಡೆ ನಾವು ಮಂಗೇಶ್ಕರ್ ಅವರನ್ನ ಕಳೆದುಕೊಂಡ್ವಿ, ಈಗ ಆಶಾ ಭೋಸ್ಲೆ ಅವರು ಕೂಡ ಕಿರಿಯ ಸಹೋದರಿ, ಅವರು ಕೂಡ ಹೋಗಿದ್ದಾರೆ. ಯಾವ ರೀತಿ ನೋಡ್ತೀರಿ? ಜೊತೆಗೆ ಇದು ಸಂಗೀತ ಲೋಕಕ್ಕೆ ತುಂಬಲಾರದಂತಹ ನಷ್ಟ, ಏನ್ ಹೇಳ್ತೀರಿ ಅಂತ? ನನಗೆ ಇವಾಗ್ಲೇ ಗೊತ್ತಾಯ್ತು, ನನಗೆ ನಿಮ್ಮ ಕರೆ ಬಂದಾಗ್ಲೇ ಗೊತ್ತಾಗಿದ್ದು, ನನಗೆ ಗೊತ್ತೇ ಇರ್ಲಿಲ್ಲ. ಐ ಆಮ್ ವೆರಿ ಶಾಕ್ಡ್. ಅಂದ್ರೆ ಅವ್ರಿಗೆ ವಯಸ್ಸಾಗಿತ್ತು ಹೌದು, ಆದ್ರೆ ಅವ್ರು ಒಂಥರ ಎವರ್ಗ್ರೀನ್ ವ್ಯಕ್ತಿ, ನಮ್ಮ ಭಾರತದ ಒನ್ ಆಫ್ ದ ಗ್ರೇಟೆಸ್ಟ್ ಸಿಂಗರ್ಸ್. ಅವ್ರಿಲ್ಲ ಅನ್ನೋದೇ ಒಂಥರ ಸ್ವಲ್ಪ ಕಷ್ಟ, ನಂಬಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅವ್ರ ಹಾಡು, ಅವ್ರ ಮಾತು ಎಲ್ಲ ನಾವು ತುಂಬಾ ಕೇಳಿ ಬೆಳೆದಿದೀವಿ ಎಲ್ಲರೂ. ಈಗ ಸಹಜವಾಗಿ ನಾವು ನೋಡೋದಾದ್ರೆ ಹಿರಿಯರು ಎಷ್ಟೇ ವಯಸ್ಸಾದ್ರೂ ಕೂಡ ಇರಬೇಕು, ನಮಗೊಂದು ಮಾರ್ಗದರ್ಶನ ಅನ್ನುವಂಥದ್ದು ಎಲ್ಲರಲ್ಲೂ ಕೂಡ ಇರುತ್ತೆ. ತುಂಬಾ ಹಿರಿಯರಾಗಿದ್ರು ಕೂಡ ಇಡೀ ನಮ್ಮ ಬಾಲಿವುಡ್ಗೆ ಜೊತೆಗೆ ಗಾಯನ ಲೋಕಕ್ಕೆ ಎಲ್ರಿಗೂ ಮಾದರಿಯಾಗಿದ್ರು ಅಂತ. ಹೌದೌದು ಹೌದು. ಅಂದ್ರೆ ಗಾಯನ ಲೋಕದಲ್ಲಿ ಈ ನಾವು ಫೀಮೇಲ್ ಸಿಂಗರ್ಸ್ ಯಾರ್ಯಾರು ಕ್ಲಾಸಿಕಲ್ ಅಲ್ಲದೆ ಒಂಥರ ಈ ಸೆಮಿ ಕ್ಲಾಸಿಕಲ್ ಅಥವಾ ಫಿಲ್ಮ್ ಮ್ಯೂಸಿಕ್ ಇರಬಹುದು, ಗಜಲ್ಸ್ ಇರಬಹುದು, ಭಜನ್ ಇರಬಹುದು, ಯಾವುದೇ ಒಂದು ಸ್ಟೈಲ್ ಆಫ್ ಮ್ಯೂಸಿಕ್ ಇರಬಹುದು, ಅದ್ರಲ್ಲಿ ತುಂಬಾ ಏನಂತಾರೆ ಇನ್ಸ್ಪಿರೇಷನ್ ಅನ್ನ ಪಡಿತಾ ಇದ್ದಿದ್ದು, ಸ್ಫೂರ್ತಿ ಪಡಿತಾ ಇದ್ದಿದ್ದು, ತಿಳ್ಕೊತಾ ಇದ್ದಿದ್ದು, ಕಲಿತಾ ಇದ್ದಿದ್ದು ಆಶಾ ಭೋಸ್ಲೆ ಅವರ ಗಾಯನದಿಂದ. ಅವ್ರಿಗೆ ಇದ್ದಂತಹ ಒಂದು ಟೆಕ್ನಿಕ್ಸ್ ಇರಬಹುದು, ಗಾಯನದಲ್ಲಿ ಇದ್ದಂತಹ ಆ ಗಾಯನ ಸಂಗೀತದ ಮೇಲೆ ಹಿಡಿತಾ ಇರಬಹುದು, ಆಮೇಲೆ ಬೇರೆ ಬೇರೆ ಸ್ಟೈಲ್ ಗಳನ್ನ ಹಾಡುವಂತಹ ಫ್ಲೆಕ್ಸಿಬಿಲಿಟಿ ಎಲ್ಲ ಇತ್ತು ಅವರಲ್ಲಿ. ಒಂಥರ ಒಂದು ಸಂಪೂರ್ಣ ಗಾಯಕಿ ಅಂತ ಹೇಳ್ಬೋದು. ಈಗ ಪಲ್ಲವಿ ಮೇಡಮ್, ನಾವು ಇನ್ನೊಂದು ನೋಡ್ತೀವಿ, ಇತ್ತೀಚೆಗೆ ಸಣ್ಣ ಪುಟ್ಟ ಹಾಡುಗಾರರು ಜೊತೆಗೆ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದ್ದೀವಿ ಅನ್ನುವಂಥ ಹಾಡುಗಾರರು ಕೂಡ ತಮ್ಮ ಜೀವಮಾನದಲ್ಲಿ ಒಂದಲ್ಲ ಒಂದು ರೀತಿಗಳಲ್ಲಿ ಸಮಾಜದಲ್ಲಿ ಸರಿಯಾಗಿ ಕಾಣದೇ ಇರುವಂಥದ್ದು ಅಥವಾ ಒಂದಲ್ಲ ಒಂದು ಕಾಂಟ್ರವರ್ಸಿಗಳಿಗೆ ಗುರಿ ಆಗ್ತಾನೆ ಇರ್ತಾರೆ. ಆದರೆ ಆಶಾ ಭೋಸ್ಲೆ ಅವರಾಗಿರಬಹುದು, ಲತಾ ಮಂಗೇಶ್ಕರ್ ಆಗಿರಬಹುದು, ಆಕಾಶದ ಎತ್ತರಕ್ಕೆ ಬೆಳೆದಂತಹ ಮಹಾನ್ ಹಾಡುಗಾರರು, ಆದರೂ ಕೂಡ ಅವರ ಜೀವಮಾನದಲ್ಲಿ ಒಂದೇ ಒಂದು ಕಾಂಟ್ರವರ್ಸಿ ಇರಲಿಲ್ಲ. ಇದು ಯಾವ ರೀತಿ ಪ್ರೇರಣೆ ಆಗಬೇಕು ಮುಂದಿನ ಪೀಳಿಗೆಗೆ ಅಂತ? ಅವರು ಸಂಗೀತಕ್ಕೆ ಸಮರ್ಪಿಸ್ಕೊಂಡ್ಬಿಟ್ಟಿದ್ರು ತಮ್ಮನ್ನು ತಾವು. ಅಂದ್ರೆ ಲತಾ ಮಂಗೇಶ್ಕರ್ ಅವರು ಮದ್ವೆನೇ ಆಗ್ಲಿಲ್ಲ. ಆಶಾ ಭೋಸ್ಲೆ ಅವರು ಸ್ವಲ್ಪ ಬೇರೆ, ಅವರ ವ್ಯಕ್ತಿತ್ವನೇ ಬೇರೆ. ಮದ್ವೆ ಆದ್ರು, ಅವರು ಮಕ್ಕಳಿದ್ರು. ಬಟ್ ಈವನ್ ದೆನ್ ಒಂಥರ ಒಂದು ಸಂಗೀತದ ಬಗ್ಗೆ ಇದ್ದಂತಹ ಒಂದು ಫೋಕಸ್ ಇತ್ತಲ್ಲ, ಅದು ಲೈಫ್ ಲಾಂಗ್ ಆ ಫೋಕಸ್ ಆ ಕಡೆ ಈ ಕಡೆ ಅಲ್ಲಾಡ್ಲಿಲ್ಲ. ಅದು ತುಂಬಾ ಕಷ್ಟ ಇದೆ. ನಮ್ಮ ಜೀವನದಲ್ಲಿ ನಾವು ಎಷ್ಟೋ ಏರಿಳಿತಗಳಿರತ್ತೆ. ಇವಾಗ ಲತಾ ಮಂಗೇಶ್ಕರ್ ಅವರ ಜೀವನ ಒಂದ್ ರೀತಿ ಕಷ್ಟ. ಅಂದ್ರೆ ಮದ್ವೆನೇ ಆಗದೆ ತಾವು ಸಂಪೂರ್ಣವಾಗಿ ಸಂಗೀತಕ್ಕೆ ತಮ್ಮನ್ನ ತಾವು ಸಮರ್ಪಿಸ್ಕೊಂಡಿದ್ರು. ಬಟ್ ಇನ್ನೊಂದ್ ರೀತಿ ನೋಡಿದಾಗ ಮದ್ವೆ ಆಗಿ ಮಕ್ಕಳಿದ್ದು, ಮನೆಯ ಏನೋ ಪಾಲಿಟಿಕ್ಸ್ ಆಫ್ ದ ಹೌಸ್ ಅಂತ ಇರುತ್ತಲ್ಲ ಅದು, ಮತ್ತೆ ಮಕ್ಕಳನ್ನ ಬೆಳೆಸುವಂತ ಒಂದಿದು, ಅದಕ್ಕೆಲ್ಲ ನಮ್ಮ ಟೈಮು ಎನರ್ಜಿ ಎಲ್ಲ ಹೋಗತ್ತೆ. ಅಂಥದ್ರಲ್ಲೂ ಟಾಪ್ ಮೋಸ್ಟ್ ಪೊಸಿಷನ್ ಅಲ್ಲಿ ಅದನ್ನ ಹಂಗೆ ಮೇಂಟೈನ್ ಮಾಡ್ಕೊಂಡು ಎಷ್ಟು ವರ್ಷಗಳ ಕಾಲ ಅದೇ ರೀತಿ ಆ ಫೋಕಸ್ ಅನ್ನ ಆ ಕಡೆ ಈ ಕಡೆ ಅಲ್ಲಾಡದೆ ಇರುವ ಹಾಗೆ ಮೇಂಟೈನ್ ಮಾಡೋದು ಇಟ್ಸ್ ನಾಟ್ ಈಸಿ. ತುಂಬಾ ಕಷ್ಟ ಇದೆ. ಓಕೆ, ಧನ್ಯವಾದಗಳು ಮೇಡಮ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ನೋಡಿ, ಅವರು ತಮ್ಮ ಇಡೀ ಜೀವಮಾನದುದ್ದಕ್ಕೂ ಮಾಡಿದಂತಹ ಸಾಧನೆ ಅದು ಮುಗಿಲೆತ್ತರಕ್ಕೂ ಮೀರಿರುವಂಥದ್ದು. ಅದರಲ್ಲೂ ದಾದಾ ಫಾಲ್ಕೆ ಪ್ರಶಸ್ತಿಯಂತಹ ಪ್ರಶಸ್ತಿಗಳಾಗಿರಬಹುದು ಅಥವಾ ಇನ್ನೂ ಅನೇಕ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡ್ರು. ಇದರ ಹೊರತಾಗಿಯೂ ಕೂಡ ತುಂಬ ಡೌನ್ ಟು ಅರ್ತ್ ಆಗಿರುವಂತಹ ಮಹಿಳೆಯಾಗಿದ್ದರು. ಜೊತೆಗೆ ಪ್ರತಿಯೊಬ್ಬರಿಗೂ ಮಾದರಿಯಾಗುವಂತಹ ವ್ಯಕ್ತಿತ್ವ. ಯಾಕಂದರೆ ಸಾವಿರಾರು ಚಿತ್ರಗಳಲ್ಲಿ ಸಾವಿರಾರು ಹಾಡುಗಳು, 20,000 ಹಾಡುಗಳು ಅಂತಂದರೆ ಅದು ಯಾರೂ ಕೂಡ ಅದನ್ನು ಸರಿಗಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ಅಭೂತಪೂರ್ವ ಸಾಧನೆ ಮಾಡಿದಂತಹ ಸಾಧಕಿ. ಆದರೆ ಅವರ ಜೀವಮಾನದಲ್ಲಿ ಕಾಂಟ್ರವರ್ಸಿ ಅನ್ನುವಂಥದ್ದು ಅಥವಾ ಯಾರಾದರೂ ದೃಷ್ಟಿಯಲ್ಲಿ ಈ ರೀತಿ ಮಾಡಬಾರ್ದಾಗಿತ್ತು ಅಥವಾ ಅವರ ವ್ಯಕ್ತಿತ್ವ ಸರಿಯಿಲ್ಲ ಅಂತ ಹೇಳಿಸ್ಕೊಂಡಿದ್ದು ಯಾವತ್ತೂ ಇಲ್ಲ. ಆದರೆ ಇವತ್ತಿನ ದಿನಮಾನದಲ್ಲಿ ನೋಡ್ತಾ ಇರ್ತೀವಿ ನಾವು ಸಾಕಷ್ಟು ಕಾಂಟ್ರವರ್ಸಿಗಳು, ಮತ್ತೊಂದು ಮಗದೊಂದು ಅಂತ. ಆದರೆ ಅಷ್ಟೊಂದು ಅಭೂತಪೂರ್ವ ಸಾಧನೆ ಮಾಡಿದ ಹೊರತಾಗಿಯೂ ಕೂಡ ಅವರು ಎಲ್ರಿಗೂ ಯಾವ ರೀತಿ ಪ್ರೇರಣೆ ಆಗ್ತಾ ಇದ್ರು, ಎಲ್ರಿಗೂ ಮಾದರಿ ಆಗ್ತಾ ಇದ್ರು, ಅದು ನಿಜಕ್ಕೂ ಕೂಡ ತುಂಬ
ಮೆಚ್ಚುಗೆಗೆ ಪಾತ್ರವಾಗಿರುವಂಥದ್ದು. ಆದರೆ ಇವತ್ತು ಅಂತಹ ಮೆಚ್ಚುಗೆಗೆ ಪಾತ್ರವಾಗಿರುವಂಥವರು ಅವರನ್ನು ಇವತ್ತು ನಾವು ಕಳೆದುಕೊಂಡಿದ್ದೀವಿ. ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರಮ್ಯಾ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮತ್ತೆ ಈಗ ರಮ್ಯಾ, ನಾವು ಪಲ್ಲವಿ ಅವರು ಮಾತನಾಡ್ತಾ ಇದ್ರು, ನಾನು ಅದನ್ನೇ ಹೇಳ್ತಾ ಇದ್ದೆ ನೋಡಿ, ಇವತ್ತಿನ ದಿನಮಾನದಲ್ಲಿ ತುಂಬ ಕಾಂಟ್ರವರ್ಸಿ ಮತ್ತೊಂದು ಮಗದಂತ ನೋಡ್ತೀವಿ ನಾವು. ಆದರೆ ಎಲ್ರಿಗೂ ಮಾದರಿಯಾಗುವಂತಹ ಒಂದು ಜೀವನ, ಅದು ಕೂಡ ಮುಗಿಲೆತ್ತರಕ್ಕೆ ಬೆಳೆದು ಆ ರೀತಿ ಬದುಕಿ ಹೋಗೋದಿದೆಯಲ್ಲ, ತುಂಬಾ ಕಷ್ಟ ಅಂತ. ಹೌದು ಸಂತೋಷ್, ಏನಂತಂದ್ರೆ ಕೇವಲ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಈಕೆ 8 ದಶಕಗಳಿಗೂ ಹೆಚ್ಚು ಕಾಲ ಗಾಯನ ವೃತ್ತಿಯಲ್ಲಿ ಸಕ್ರಿಯರಾಗಿದ್ದಂತವ್ರು. ಸಾವಿರಾರು ಚಲನಚಿತ್ರ ಗೀತೆಗಳನ್ನ ಹಾಡ್ಬೇಕು, ಅದರಲ್ಲೂ ಗಿನ್ನಿಸ್ ದಾಖಲೆಯನ್ನ ಮಾಡ್ಬೇಕು ಅಂದ್ರೆ ಸುಲಭವಾದಂತಹ ವಿಚಾರ ಅಲ್ಲ. ಫಾಲ್ಕೆ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ, ಪದ್ಮವಿಭೂಷಣ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ, ಗಿನ್ನಿಸ್ ದಾಖಲೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಜೊತೆಗೆ ಇವ್ರಿಗೆ ಯಾವಾಗ ಒಂದು ಹುಷಾರಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತು, ಸಾವಿರಾರು ಬಾಲಿವುಡ್ ಗಣ್ಯರು ಕೂಡ ಆಸ್ಪತ್ರೆಯ ಬಳಿ ಹೋಗಿ ಭೇಟಿಯನ್ನ ನೀಡೋದಕ್ಕೆ ಕೂಡ ಪ್ರಯತ್ನವನ್ನ ಪಟ್ರು. ಆದ್ರೆ ಅವರು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಅನ್ನೋ ಮಾಹಿತಿಯನ್ನ ಕೇಳ್ಕೊಂಡು ಎಲ್ಲೋ ಒಂದ್ ಕಡೆ ಹುಷಾರಾಗ್ಬೇಕು ಅಂತ ಹೇಳಿ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಈವನ್ ಪ್ರಧಾನಿ ಮೋದಿ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಆಶಾಜಿ ಅವರು ಬೇಗ ಗುಣಮುಖರಾಗ್ಲಿ, ಅವರ ಆರೋಗ್ಯವನ್ನ ಚೇತರಿಸಿಕೊಳ್ಳಿ ಅಂತ ಕೂಡ ಟ್ವೀಟ್ ಅನ್ನ ಮಾಡಿದ್ರು. ಆದ್ರೆ 92ರ ವಯಸ್ಸಲ್ಲಿ ವಯೋಸಹಜ ಮತ್ತು ಒಂದಷ್ಟು ವಿಚಾರದಿಂದ ಅಂದ್ರೆ ಅವ್ರಿಗೆ ಚೆಸ್ಟ್ ಇನ್ಫೆಕ್ಷನ್ ಕೂಡ ಇತ್ತು ಅಂತ ಅವರ ಮೊಮ್ಮಗಳು ಕೂಡ ಟ್ವೀಟ್ ಅಲ್ಲಿ ಬರ್ಕೊಂಡಿದ್ರು. ಚೆನ್ನೈ ಭೋಸ್ಲೆ ಅವರು ಕೂಡ ಮಾಹಿತಿಯನ್ನ ಕೂಡ ಕೊಟ್ಟಿದ್ರು, ಸಮಸ್ಯೆ ಇದೆ, ಸ್ವಲ್ಪ ಎದೆ ಸೋಂಕಿನಿಂದಾಗಿ ಅವರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು ಅಂತ. ಬಟ್ ಇವಾಗ ಅವ್ರನ್ನ ಕಳ್ಕೊಂಡಿರೋದು ನಿಜಕ್ಕೂ ಕೂಡ ಒಂದು ಗಾಯನ ಲೋಕದಲ್ಲಿ ಸಾಕಷ್ಟು ಜನರು ಕಣ್ಣೀರಿಡ್ತಾ ಇದ್ದಾರೆ. ಇಂತಹ ಗಣ್ಯರನ್ನ ಕಳ್ಕೊಂಡಿದೀವಲ್ಲ ನಾವು, ಮತ್ತೆ ಇಂತಹ ಗಾಯಕಿಯರನ್ನ ನಾವು ಪಡ್ಕೊಳ್ಳೋದು ಹೇಗೆ ಅನ್ನೋ ರೀತಿಯಲ್ಲಿ ಬೇಸರವನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು. ಸಂತೋಷ, ಧನ್ಯವಾದಗಳು ರಮ್ಯಾ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಆಗಲೇ ಹೇಳ್ತಾ ಹೋಗ್ತಾ ಇದ್ದೆ ನಾನು, ಸರಿಸುಮಾರು 20,000 ಹಾಡುಗಳು, ಒಂದೆರಡು ಪ್ರಶಸ್ತಿಗಳಲ್ಲ, ತಮ್ಮ 8 ದಶಕಗಳ ಜೀವಮಾನ, ಅಂದರೆ ಅವರು ಹುಟ್ಟಿದ್ದು ಕೂಡ ಸಂಗೀತಕ್ಕೆ ಪ್ರೇರಣೆಯಾಗಿದ್ದಂತಹ ಒಂದು ಕುಟುಂಬದಲ್ಲಿ, ಅಂತಹ ಕುಟುಂಬದಲ್ಲಿ ಜನಿಸಿದ ಅವರು ತಮ್ಮ ಇಡೀ ಜೀವಮಾನದಲ್ಲಿ ಮಾಡಿದಂತಹ ಸಾಧನೆಗಳ ನಡುವೆಯೂ ಕೂಡ ಈ ಬಗ್ಗೆ ಮಾತನಾಡೋದಕ್ಕೆ ನಟಿ ರೇಣು ಶಿಕಾರಿ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣು ಮೇಡಮ್, ನಮಸ್ಕಾರ. ಸರ್ ನಮಸ್ತೆ. ನಿಜಕ್ಕೂ ಕೂಡ ನಮಗೆ ಆಘಾತ ಆಗ್ತಾ ಇದೆ, ಆಶಾ ಭೋಸ್ಲೆ ಅವರು ಇನ್ನಿಲ್ಲ ಅನ್ನುವಂತಹ ಸುದ್ದಿ ಕೇಳಿ ಏನ್ ಹೇಳ್ತೀರಿ? ಮಾತುಗಳೆಲ್ಲ ಸರ್ ತುಂಬಾ ದುಃಖ ಆಗ್ತಾ ಇದೆ. ನಾನು ಒಂದು ಕಾರ್ಯಕ್ರಮದಲ್ಲಿದ್ದೆ, ನನಗೂ ಗೊತ್ತಿರಲಿಲ್ಲ ಈ ವಿಷಯ. ನಿಜವಾಗ್ಲೂ ಅಂತ ಒಂದು ಗಾಯಕಿನ ಪಡೆದಂತಹ ನಾವೇ ಧನ್ಯರು ಅಂತ ಹೇಳ್ಬೋದು. ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಲಾರದ ನಷ್ಟ ಅಂತ ಹೇಳ್ಬೋದು ಸರ್ ಇದನ್ನ. ಎಷ್ಟು ಅವರು ಶಿಷ್ಯಂದ್ರು, ಎಷ್ಟು ಅವ್ರು ಕೊಟ್ಟಂತಹ ಭಾರತ ನಮ್ಮ ಸಿನಿಮಾ ರಂಗಕ್ಕೆ, ಇಡೀ ನಮ್ಮ ಭಾರತದ ಸಿನಿಮಾ ರಂಗನೇ ಇವತ್ತು ದುಃಖದಲ್ಲಿದೆ ಅಂತ ಹೇಳ್ಬೋದು ಸರ್. ತುಂಬಾ ದುಃಖ ಆಗ್ತಿದೆ ನನಗೆ. ಅಂತ ಆ ವಾಯ್ಸ್, ಆ ಇದು ಅಂದ್ರೆ ಅವ್ರಿಗೆ ರೀಪ್ಲೇಸ್ ಇಲ್ಲ ಸರ್, ಅಷ್ಟೇ. ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ಒಂದೆಡೆ ತೆರೆ ಮರೆಯಲ್ಲಿ ಹೋಗ್ಬಿಟ್ಟಿದ್ರು, ಆದರೆ ಈಗ ಅವರಿಲ್ಲ ಅನ್ನುವಂತಹ ವಿಚಾರ ನಿಜಕ್ಕೂ ಕೂಡ ಶಾಕ್ ಆಗ್ತಾ ಇದೆ. ಮತ್ತೊಂದೆಡೆ ಅವರ ಒಂದು ಕೆಲವು ಹಾಡುಗಳನ್ನ ಏನಾದರೂ ಸ್ಮರಿಸೋದಾದ್ರೆ ಮೇಡಮ್, ಹಾಡುಗಳು, ಚಿತ್ರಗಳನ್ನ ಸರ್ ಅದು ಇದು ಅಂತ ಏನು ಇಲ್ಲ. ಆಶಾ ಭೋಸ್ಲೆ ಅವರ ಮೇಡಮ್ ಅವರ ಒಂದು ವಾಯ್ಸ್ ಆಗಿರ್ಬೋದು, ಅವ್ರ ಸಿನಿಮಾಗಳಾಗಿರ್ಬೋದು, ಯಾವ್ದಾದ್ರು ನಾನ್ ದಿನ ಯೂಸಲಿ ಏನ್ ಮಾಡ್ತೀವಿ, ಅವರು ಗಜಲ್ ಕೂಡ ಹಾಡಿದ್ದಾರೆ, ಗಜಲ್ ಅದು ಕೂಡ ಮಾಡಿದ್ದಾರೆ. ಆ ಸಂಗೀತನ ಸಾಯಂಕಾಲ ಟೈಮ್ ನಾನು ಮಲಗುವಾಗ ಅವ್ರ ವಾಯ್ಸ್ ನಾನು ಕೇಳ್ತಾ ಇರ್ತೀನಿ. ನಿಜವಾಗ್ಲೂ ಅವ್ರದ್ದಾಗಿರ್ಬೋದು, ಲತಾ ಮಂಗೇಶ್ವರ್ ಮೇಡಮ್ದಾಗಿರ್ಬೋದು, ಈ ತರ ಕೇಳ್ತಾ ಇರ್ತೀವಿ. ಒಂದು ಏನಪ್ಪಾ ಅಂದ್ರೆ, ನೀವು ಒಂದು ಪ್ರಶ್ನೆ ಮಾಡಿದ್ರಿ, ಇತ್ತೀಚೆಗೆ ಅವರು ತೆರೆಮರೆಕಾಯಿ ಅಂತಿದ್ರು ಅಂತ. ಏನಾಗಿದೆ ಅಂದ್ರೆ ಸರ್, ಸೀನಿಯರ್ಸ್ ಆಗಿರ್ಬೋದು, ತುಂಬಾ ಸೀನಿಯರ್ ಕಲಾವಿದರಿಗಾಗಿರ್ಬೋದು, ಸಿಂಗರ್ಗಳಿಗಾಗಿರ್ಬೋದು, ಏನು ಹಳಬ್ರು ನಮ್ಮ ಕೊಡುಗೆಯನ್ನ ಕೊಟ್ಟವರು, ಅಪಾರ ಇದಕ್ಕೋಸ್ಕರ ಡೆಡಿಕೇಶನ್ ಮಾಡಿದವರು, ಜೀವನೇ ಪಣಕ್ಕಿಟ್ಟು ಈ ಸೇವೆ, ಕಲಾ ಸೇವೆಯನ್ನು ಮಾಡಿದವರು ಅಂತ ಏನಿದ್ದಾರೆ, ಅವ್ರೆಲ್ರಿಗೂ ಎಲ್ಲೋ ಒಂದ್ ಕಡೆ ನಮ್ಮಲ್ಲಿ ಇವಾಗ ಹಿಂದೆ ಸರಿತಾ ಇದಾರ, ಈಗಿನ ಒಂದು ಪೀಳಿಗೆ ಅವ್ರನ್ನ ಮರಿತಾ ಇದೀವ ಅನ್ನೋ ಒಂದು ನೋವಿದೆ ಸರ್ ನನ್ಗೆ. ಯಾಕಂದ್ರೆ ಇವ್ರ ಒಬ್ಬರ ವಿಷಯದಲ್ಲಿ, ಅಮ್ಮನ್ ವಿಷಯದಲ್ಲಿ ಮಾತ್ರ ಅಲ್ಲ, ತುಂಬಾ ಜನ ನೀವು ನೋಡಿರ್ತೀರಿ. ಯಾಕಂದ್ರೆ ಹಿರಿಯ ನಿರ್ದೇಶಕರಾಗಿರ್ಬೋದು, ಹಿರಿಯ ಕಲಾವಿದರಾಗಿರ್ಬೋದು, ಅಥವಾ ಹಿರಿಯ ಸಿಂಗರ್ಗಳಾಗಿರ್ಬೋದು, ಒಳ್ಳೆ ಒಳ್ಳೆ ಸಾಹಿತಿಗಳು. ನಾನು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿ ಸರ್. ಯಾಕಂದ್ರೆ ನಾನು ತುಂಬಾ ಸಲ ಯೋಚನೆ ಮಾಡ್ತಾ ಇರ್ತೀನಿ, ಏನಪ್ಪಾ ಇದು, ಯಾಕೆ ನಮಗೆ ಅಂತಂತ ಸಿನಿಮಾಗಳು, ಅಂತಂತ ಸಾಹಿತ್ಯ ಕೊಟ್ಟವರು, ಅಂತಂತ ಸಿಂಗರ್ಗಳು, ಅಂತಂತ ಹಾಡುಗಳನ್ನ ಡೆಡಿಕೇಟ್ ಮಾಡಿದವರು ಎಲ್ಲರಿಗೂ ಯಾಕೆ ಈಗಿನ ಒಂದು ಪೀರಿಯಡ್ ಅಲ್ಲಿ ನಾವು ಅವಕಾಶಗಳು ಸಿಗ್ತಾ ಇಲ್ಲ, ಅಥವಾ ಜನರ ಮೈಂಡ್ ಸೆಟ್ ಪೂರ್ತಿ ಚೇಂಜ್ ಆಗಿ ಹೋಗಿದ್ಯಾ ಅನ್ನೋ ಒಂದು ದ್ವಂದ್ವದಲ್ಲಿದ್ದೀನಿ ಸರ್ ನಾನು.
ಮತ್ತು ಇವತ್ತಿನ ಒಂದು ದಿನಮಾನದಲ್ಲಿ ನೋಡಿದಾಗ ಅನೇಕರು ಕಾಂಟ್ರವರ್ಸಿಗಳನ್ನು ಮಾಡ್ತಾ ಹೋಗ್ತಾರೆ. ಅಂಥವ್ರಿಗೆ ಮಾತ್ರ ಜಾಸ್ತಿ ಒಂದು ಪ್ರಚಾರ ಸಿಗುತ್ತೆ. ಆದರೆ ಯಾರು ನಿಜವಾದ ಪ್ರತಿಭೆಗಳಿದ್ದಾವೆ ಅವುಗಳನ್ನು ಗುರುತಿಸುವಲ್ಲಿ ನಾವೆಲ್ಲ ಒಂದು ಕಡೆ ವಿಫಲರಾಗ್ತಾ ಇದ್ದೀವ ಅಂತ. ಖಂಡಿತ ಸರ್, ಈ ಮಾತು ನಾನು ಒಪ್ಕೋತೀನಿ. ಈಗ ನಾವು ಎಲ್ಲಾರು ಯಾವ ಒಂದು ಮೈಂಡ್ ಸೆಟ್ ಬಂದ್ಬಿಟ್ಟಿದೀವಿ ಅಂದ್ರೆ, ಈಗಿನ ಇದು ಕಾಂಟ್ರವರ್ಸಿ ಮಾಡಿದ್ರೆ, ಕಿರಿಕ್ ಮಾಡಿದ್ರೆ, ಇನ್ನೇನೋ ಮಾಡಿದ್ರೆ ನಾವು ಒಂದು ನೇಮು ಫೇಮ್ ಅಲ್ಲಿ ಇರ್ತೀವಿ ಅನ್ನೋ ಒಂದು ಮೈಂಡ್ ಸೆಟ್ ಅನ್ನ ನಾವೇ ಬರ್ಸ್ಬಿಟ್ಟಿದೀವಿ. ಯಾರೋ ಮಾಡ್ತಿದಾರಲ್ಲ, ಯಾರೋ ಮಾಡ್ತಾರೆ, ಇನ್ನೇನೋ ಆಗತ್ತೆ, ನಡೀತಾ ಇದೆಯಲ್ಲ, ಏನ್ ದಿನಚರಿ ನಾವು ನೋಡ್ತಾ ಇದೀವಿ. ಅದಕ್ಕೆ ಅವ್ರನ್ನ ಪ್ರಿಪೇರ್ ಮಾಡ್ತಾ ಇದೀವಿ ನಾವು, ನಮ್ಮ ಸೊಸೈಟಿ, ನಾವೇ ನಮ್ಮ ಸಮಾಜನ ನಾವು ಪ್ರಿಪೇರ್ ಮಾಡ್ತಿದೀವಿ ನಾವು ಅನ್ನೋ ಒಂದು, ನನಗೂ ಆ ಒಂದು ತುಂಬಾನೇ ಕ್ವಶನ್ ಕಾಡ್ತಾ ಇದೆ ಸರ್. ಏನು ಕಿರಿಕ್ ಮಾಡದೆ, ಏನು ಟೆನ್ಷನ್ ಕೊಡದೆ, ಎಷ್ಟೋ ಕಲಾವಿದ್ರು ಸರ್ ನಾವು ನೋಡಿರ್ತೀವಿ. ನಾನು 23 ವರ್ಷ ನಾನು ಇಂಡಸ್ಟ್ರಿಗೆ ಬಂದು, ಅವ್ರು ಹೋದ್ರ ಅವ್ರ ಕೆಲಸ ಮುಗಿಸ್ಕೊಂಡ್ರ, ಡೆಡಿಕೇಶನ್ ಅಂತವ್ರು ನಿಜವಾಗ್ಲು ಅಂತವ್ರೆಲ್ಲ ಹಿಂದೆ ಸತ್ಬಿಟ್ಟಿದ್ದಾರೆ ಸರ್ ಇವಾಗ. ತುಂಬಾ ಕಿರಿಕ್ ಮಾಡಿ ಇನ್ನೇನೋ ಅವ್ರು ಬಂದ್ರಪ್ಪ, ಫಸ್ಟ್ ಅವ್ರ ಸೀನ್ ಮಾಡ್ಕಳ್ಸ್ಬೇಕು, ಅವ್ರು ಬರ್ತಾರಪ್ಪ, 7 ಗಂಟೆಗೆ ಹೋಗ್ಬೇಕು, ಅವ್ರು ಬರ್ತಾರಪ್ಪ 6 ಗಂಟೆಗೆ ಹೋಗ್ಬೇಕು, ಈ ತರ ಒಂದು ಯಾರು ಇರ್ತಾರೆ ಅವ್ರಿಗೆ ಪ್ರಿಫರೆನ್ಸ್ ಜಾಸ್ತಿ ಅಂತ ಎಷ್ಟೋ ಸಲ ನನಗೂ ಅನ್ಸಿದೆ. ನೀವ್ ಹೇಳ್ದಂಗೆ ಸೊಸೈಟಿ ಎಲ್ಲಿ ಸಾಕ್ತಿದೆ ಅನ್ನೋದು ನನಗೆ ಒಂದು ಕ್ವಶನ್ ಮಾರ್ಕ್ ಆಗಿದೆ ಸರ್. ನಿಜವಾಗ್ಲೂ ಏನ್ ನೀವು ಈ ಪ್ರಶ್ನೆ ಮಾಡದೆ ಇದನ್ನ ನಾವು ಪ್ರಶ್ನೆ ಮಾಡ್ಕೋಬೇಕು. ಯಾವೊಂದು ನಮ್ಮ ಸುತ್ತ ಯಾವೊಂದು ಪರಿಸರ ನಾವು ನಿರ್ಮಾಣ ಮಾಡ್ಕೊಂಡಿದೀವಿ ಅನ್ನೋದ್ರ ಬಗ್ಗೆ ಪ್ರತಿಯೊಬ್ರು ಪ್ರಶ್ನೆ ಮಾಡ್ಕೋಬೇಕು ಸರ್. ಅಂದ್ರೆ ಎಂತ ಒಂದು ಸಿಚುವೇಶನ್ ನಾವು ಬರ್ತಾ ಇದೀವಿ ಅನ್ನೋದನ್ನ ನಂಗೆ ತುಂಬಾ ಕನ್ಫ್ಯೂಷನ್ ಇದೆ ಸರ್. ಓಕೆ, ಥ್ಯಾಂಕ್ ಯು ರೇಣು ಮೇಡಮ್, ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.